ರಿಸಲ್ಟು ದಾವಣಗೆರೆದು ಸ್ವಲ್ಪ ಭಾಳ ಲೇಟ್ ಆಯಿತು. ಅದಕ್ಕೋಸ್ಕರ ಬಂದು ಅರ್ಧ ಮಾಡಿ ತಿರುಗಿ ಸ್ವಲ್ಪ ಮಟನ್ ಮಾಡ ಅಂತ ಬಂದಿದ್ದೀನಿ. ಏನಾದ್ರು ಈ ಮೀಟಿಂಗ್ ಇಟ್ಕೊಂಡಾಗ ಏನಾದ್ರು ಪತ್ರ ಇರ್ತದೆ ಕರೆಕ್ಟ್ ಮೀಟಿಂಗ್ ಇಟ್ಕೊಂಡಾಗ ಇರಲಿ ಡ್ಯೂಟಿ ಮಾಡಲೇ. ಸ್ವಲ್ಪ ರಿಸಲ್ಟ್ ಜಾಸ್ತಿ SDP ಶಿಫ್ಟ್ ಆಗ್ತಿದೆಯಲ್ಲ ಚೆನ್ನಾಗಿದೆ. ಇಲ್ಲಿ ನಾವು ಮುಂದಕ್ಕೆಲ್ಲ ಜಾಗ್ರತೆ ವಹಿಸ್ತೀವಿ. ಏನಾಗಿದೆ ರಿಪೇರಿ ಮಾಡ್ಕೊಳ್ತೀವಿ. ತಮಿಳುನಾಡಲ್ಲಿ ಸಮೀಕ್ಷೆ ಮಾಡಿದ್ರು ಅವರ ಸ್ಟೇಟ್ಮೆಂಟು ಈಗ ವೈರಲ್ ಆಗ್ತದೆ. ವಿಜಯ್ ಅವರಿಗೆ ಇನ್ನೂ ರಾಜಕೀಯವಾಗಿ ಹೌದಪ್ಪ. ನಾನು ರಾಜಕೀಯ ಅನುಭವ ಇಲ್ಲ. ಯಾಕೆ ಹೇಳಿದ್ರು ಅಂದರೆ ಅವರು ಕಾಂಗ್ರೆಸ್ ಪಾರ್ಟಿ ನಮಗೆ ಸಪೋರ್ಟ್ ಇದೆ ಅಂತ ಹೇಳಿದ್ರು. ನಮ್ಮೊಂದು ಒರಿಜಿನಲ್ ಕಾಂಗ್ರೆಸ್ ಸಪೋರ್ಟ್ ಇದೆ. ನಾವು ಇಲ್ಲಿ ಸಪೋರ್ಟ್ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ಆ ವಿಷಯದಲ್ಲಿ ಹೇಳಿದ್ದೀನಿ ಅಷ್ಟೇ. ಅವ್ರೇನು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಇದೆ ಈಗ ಬೇಕಾದ್ರೆ ಮಾತಾಡ್ತೀವಿ ಅಷ್ಟೇ. ಒಂದು ಅಫಿಷಿಯಲಾಗಿ ನಾವು ಒಂದು ಪಾರ್ಟಿ ಜೊತೆ ಅಲೈನ್ಸ್ ಆಗಿದ್ದು ನಾವು ನಾವು ಮಾಡೋದು ಅರ್ಧ ನಮ್ಮ ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್. ನಾನು ಈ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟು BJPನ ದೂರ ಇಟ್ಟಿದ್ದಾರೆ. BJP ಮತ್ತು ಅಲೈನ್ಸ್ ದೂರ ಇಡೋಂಥದ್ದು ಯಾವುದು ನಮ್ಮ ಪದ್ಧತಿ ಇದೆ. ಅದನ್ನು ಸಾಧ್ಯತೆಗಳು ಪಾರ್ಟಿಯವ್ರು ಏನು ಮಾಡ್ತಾರೋ ನೋಡಬೇಕಾಗುತ್ತೆ. ನಿರೀಕ್ಷೆಗಿಂತ ಚೆನ್ನಾಗಿ ಬಂದಿದೆ. ನಾನು 2/3 ಬರ್ತದೆ ಅಂತ ಹೇಳಿದ್ದೆ. ಕೇಳಲ್ಲ 2/3 ಮೆಜಾರಿಟಿ ಬಂದಿದೆ ಎಷ್ಟಿದೆ. ಸರ್ ನೀವು ಹೋದ ಕಡೆ ಕಾಂಗ್ರೆಸ್ಗೆ ಸೋಲು ಆಯಿತು ಅನ್ನೋದನ್ನ BJP ಹೇಳ್ತಿದ್ದಾರೆ. ಆಯಿತು ಈಗ ಆಯ್ತಪ್ಪ. ಈಗ ನಮ್ಮಲ್ಲಿ ಯಾಕೆ ಬಂದಿರಲ್ಲ BJPಯವರೆಲ್ಲ ಯಾಕೆ ಈಗ BJPಯವರೆಲ್ಲ ಹೋಗಿದ್ದಲ್ಲ ಬಾಗಲಕೋಟೆಗೆ ದಾವಣಗೆರೆಗೆ ಯಾಕೆ ಏನೋ ಮಾತಾಡಬೇಕು. ನೀವು ಕೇಳ್ತೀರಿ, ನೀವು ಮೆಸೇಜ್ ತೋರಿಸ್ತೀರಿ, ಟೀಕೆ ಮಾಡ್ತೀರಿ. ನಿಮ್ಮ ಟಿವಿಲಿ ನಡೀಬೇಕು, ಅವ್ರ ಮಾತು ನಡೀಬೇಕು, ಅವ್ರು ನಡೆಸ್ತಾರೆ. ಸರ್ ದಾವಣಗೆರೆ ಫಲಿತಾಂಶ ಬರೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪಕ್ಷದಲ್ಲಿ ಆದ ಹೈಕಮಾಂಡ್ ತಗೊಂಡ ನಿರ್ಧಾರ ಬೇಗನೆ ತೆಗೆದುಕೊಂಡು ಇದಕ್ಕೆ ನಿರ್ಧಾರ ತರಿಸ್ತಿಲ್ವ ಸರ್? ಇನ್ನೇನಿಲ್ಲ. ಪಾರ್ಟಿ ಏನು ತೊಗೋಬೇಕು, ಯಾವ ಟೈಮಲ್ಲಿ ಎಲ್ಲ ಗೊತ್ತಾದ್ಮೇಲೆ ಏನು ತೊಗೋಬೇಕು ವಿತ್ ಪ್ರೂಫು ತೆಗೆದುಕೊಂಡಿದೆ. ಎಲ್ಲ ಮಾಹಿತಿ ತೆಗೆದುಕೊಂಡಿದೆ. ಮುಖ್ಯಮಂತ್ರಿಗಳಿಗೂ ಗೊತ್ತಿತ್ತು, ಹೈಕಮಾಂಡ್ಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು, ಮಾಡಿದವ್ರಿಗೂ ಗೊತ್ತಿತ್ತು. ಅದನ್ನೇ